ಅದು ಬಿಟ್ಟು 24 ತಾಸು ಬರೀ ಆರ್ ಎಸ್ ಎಸ್ ನೋಂದಣಿ ಅದು ಹೇಳ್ಕೊಂಡ್ ಕುಂತಾರ. ಅದೇನ ಯಾಕಂತಂದ್ರೆ ಅವ್ರಿಗೆ ಜನ ಚಿತ್ತಾಪುರದವ್ರು ಯಾಕಂತಂದ್ರೆ ಅಭಿವೃದ್ಧಿ ಮಾಡ್ಲಿ ಅಂತ ಅವ್ರಿಗೆ ನಾವು ಇಲ್ಲಿ ಆರಿಸ್ ತಂದಾರ ಜನ ತಂದಾದ್ರು. ಪ್ರಿಯಾಂಕ್ ಅವರು ಎಚ್ಚೆತ್ತು ಕ್ಷೇತ್ರ ಕಡೆ ಅವ್ರು ಗಮನ ಹರಿಸಲಿ ಅಂತ ನಾನು ನಮಸ್ಕಾರ. ಚಿತ್ತಾಪುರ ಪಟ್ಟಣದ ಮುನ್ಸಿಪಾಲಿಟಿ ಅಡಿಯಲ್ಲಿ ಸಾಕಷ್ಟು ಅನುದಾನಗಳು ಬಿಡುಗಡೆ ಆದರೂ ಕೆಲಸಗಳು ಅಪೂರ್ಣ ಆಗ್ಯಾವ. ಫಾರ್ ಎಕ್ಸಾಂಪಲ್ UGD ಅಡಿಯಲ್ಲಿ 30 ಕೋಟಿ ಸ್ಯಾಂಕ್ಷನ್ ಆಗ್ಯದ. ಆ ಕೆಲಸ ಇನ್ನೂ ಪೂರ್ಣಗೊಂಡಿಲ್ಲ. ಈ ಮೊದಲಾದಂತಹ UGD ಕೆಲಸ ಅದ, ಅದು ಅಸ್ತವ್ಯಸ್ತ ಆಗಿ ಚಿತ್ತಾಪುರದಾಗ ಎಲ್ಲಿ ಮಂತಲ್ಲಿ ಗಟರ್ಗಳು ಬ್ಲಾಕ್ ಆಗಿ ಊರಾಗೆಲ್ಲ ನೀರು ಬರ್ತಾವ. ಯಾವ್ದು ಚರಂಡಿ ನೀರು. ಈ ಚರಂಡಿ ನೀರುಗಳು ಅಂತಂದ್ರೆ ಅದು STP ಘಟಕಕ್ಕೆ ಹೋಗ್ಬೇಕು. ಅದ್ರ ಬದಲು ಇಲ್ಲಿ ಕಾಲದ ನಗರೋತ್ಥಾನ 4ನೇ ಹಂತದ ಒಂದು 5 ಕೋಟಿ ಅನುದಾನದ ಒಂದು ಕಾಮಗಾರಿ. ಅದರೊಳಗೆ 10 ಕಾಮಗಾರಿಗಳು 4 ಕಾಮಗಾರಿಗಳು ಇನ್ನೂ ಹಾಗೆ ನಿಲ್ಸರ. ಒಂದು ಉದಾಹರಣೆಗೆ ಅಂತಂದ್ರೆ ಚಿತಾವಳಿ ಚೌಕ್ನಿಂದ ಹೊಸ ಕೋಟೆ ತರ 50 ಲಕ್ಷ ಕೆಲಸ. ಚಿತ್ತಾಪುರ ಸ್ಟೇಷನ್ ತಾಂಡದಲ್ಲಿ BT ರೋಡಿಗೆ ಒಂದು 50 ಲಕ್ಷ. ಅದಕ್ಕೆ ಇವು ಅದ್ರ ಜೊತೆಗೆ ಬಸವನಗರ ಟು ಬಾರ್ಪೇಟೆ ಒಂದು 1 ಕೋಟಿ ಅಂದಾಜ ಒಂದು ಬ್ರಿಡ್ಜ್ ಮಾಡ್ತಿದ್ದಾರೆ. ಆ ಬ್ರಿಡ್ಜ್ ಮಾಡತ್ರ ಮತ್ತು ಇನ್ನೊಂದು ಕೆಲಸ, ಈ ತರ 4 ಕೆಲಸಗಳು ಇನ್ನೂ ಪೆಂಡಿಂಗ್ ಇದ್ದಾವೆ. ಆಕ್ಚುಲಿ ಅದು ಆ ಬ್ರಿಡ್ಜಿಗೆ ಪಕ್ಕಕ್ಕೆ ಇನ್ನೊಂದು 14 ಕಮಾನ್ ಬ್ರಿಡ್ಜ್ ಅದ. ಅದಕ್ಕೆ ಲಿಂಕ್ ರೋಡ್ ಮಾಡಿಬಿಟ್ರೆ ನಮ್ಗ ಇದು ಬ್ರಿಡ್ಜ್ ಮಾಡೋ ಅವಶ್ಯಕತೆನೇ ಇರಲ್ಲ. ಸರ್ಕಾರದ ಹಣ ಇದು ದುರುಪಯೋಗ ಆಗತ್ತದ. ಈ ತರ ಸಾಕಷ್ಟು ಕೆಲಸಗಳು ಇಲ್ಲಿ ಕುಂಠಿತ ಹೋಗ್ಯಾರ. ಅದ್ರ ಜೊತೆಗೆ 2024-25 23-24 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ 2,32,00,000 ಒಂದು ಕ್ರಿಯಾ ಯೋಜನೆ ಅನುಮೋದನೆ ಆದ್ರೂ 70% ಕಾಮಗಾರಿ ಆಗ್ಯದ. ಇನ್ನು 30% ಇನ್ನ ಡ್ಯೂ ಆದ. ಕಾಂಟ್ರಾಕ್ಟರ್ 50% ಬಿಲ್ ಆಗಿಲ್ಲ. ಅದಕ್ಕೆ ಅವ್ರು ಏನಂತಾರ ನಮ್ಗೆ ಬಿಲ್ ಆಗಿಲ್ಲ ಅಂತ ಅವ್ರು ಕೆಲಸ ನಿಲ್ಸಾರ. ಮತ್ತೆ 2025-26 ಹಣಕಾಸಿನ ಯೋಜನೆಯಲ್ಲಿ 2,37,00,000 ಕ್ರಿಯಾ ಯೋಜನೆ ಅನುಮೋದನೆ ಆಗ್ಯದ. ಇದುವರೆಗೆ ಯಾವುದೇ ಕಾಮಗಾರಿ ಆಗಿಲ್ಲ ಮತ್ತು ಹಣನೂ ಬಿಡುಗಡೆ ಆಗಿಲ್ಲ. ಮತ್ತು 2026-27 ಒಂದು ಸಾಲಿನ 16ನೇ ಹಣಕಾಸಿನ ಯೋಜನೆ ಇದು. ಇದಕ್ಕೇನಾದ್ರೆ ಬಾಡಿ ಇಲ್ಲ ಅಂತ ಹೇಳಿ ಇದು ಕ್ರಿಯಾ ಯೋಜನೆನೂ ಮಾಡಿಲ್ಲ, ಏನಿಲ್ಲ. ಇದು ಸುಮಾರು 4 ಕೋಟಿ ಅನುದಾನ ಇದಕ್ಕೆ. ಅದೂ ಅದೇ ತರ ನಿಂತದೆ. ಹಿಂಗಾಗಿ ಚಿತ್ತಾಪುರದೊಳಗೆ ಸಾಕಷ್ಟು ಅವ್ರೇನ್ ಕೆಲಸ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾರ. ಬಹಳಷ್ಟು ಸ್ಯಾಂಕ್ಷನ್ ಆಗ್ಯಾವ, ಬಟ್ ಇಲ್ಲಿ ಕೆಲಸಗಳೇ ಆಗಿಲ್ಲ. ಈ ತರ ಅಪೂರ್ಣ ಕೆಲಸಗಳು ಬಹಳಷ್ಟು ಆಗ್ಯಾವ. ಇನ್ನಾದ್ರೂ ಪ್ರಿಯಾಂಕ್ ಅವರು ಚಿತ್ತಾಪುರ ಕ್ಷೇತ್ರದ ಕಡೆಗೆ ಗಮನ ಹರಿಸಬೇಕು. ಅದು ಯಾಕಂತಂದ್ರೆ ಅವ್ರು ಜನ ಚಿತ್ತಾಪುರದವ್ರು ಯಾಕಂತಂದ್ರೆ ಅಭಿವೃದ್ಧಿ ಮಾಡ್ಲಿ ಅಂತ ಅವ್ರಿಗೆ ನಾವು ಇಲ್ಲಿ ಆರಿಸ್ ತಂದಾರ ಜನ. ಎರಡನೇದು ಕರ್ನಾಟಕದಾಗ ಅತ್ಯಂತ ಹಿಂದುಳಿದ ತಾಲೂಕ ಅಂತೇಳಿ ನಂಜುಂಡಪ್ಪ ವರದಿಯೊಳಗೆ ಬಂದದ. ಇಂಥ ತಾಲೂಕದ ಅಭಿವೃದ್ಧಿ ಮಾಡಬೇಕು. ಅದು ಬಿಟ್ಟು 24 ತಾಸು ಬರೀ ಆರ್ ಎಸ್ ಎಸ್ ನೋಂದಣಿ ಅದು ಹೇಳ್ಕೊಂಡ್ ಕುಂತಾರ. ಅದೇನಂತಂದ್ರು ಪ್ರಿಯಾಂಕ್ ಅವರು ಎಚ್ಚೆತ್ತು ಕ್ಷೇತ್ರ ಕಡೆ ಅವ್ರು ಗಮನ ಹರಿಸಲಿ ಅಂತ ನಾನು ಈ ಮಾಧ್ಯಮದ ಮೂಲಕ ತಮಗೆ ಕೇಳ್ಕೊಳ್ತಿದ್ದೆ.